ಕಾರ್ಯದರ್ಶಿ ಮತ್ತು ತನ್ವೀರ್ ಸೇಠ್ ಅವರ ಅಭಿಮಾನಿ. ಸುಮಾರು 22 ವರ್ಷಗಳಿಂದ ಅವರ ಜೊತೆಯಲ್ಲಿದ್ದೇನೆ. ಯಾವುದೇ ಆಸೆ ದುರಾಸೆ ಯಾವುದೂ ಇಲ್ಲ. ಅವರು ಕೇವಲ ಹೈಕಮಾಂಡ್ಗೆ, ಪಕ್ಷದ ನಾಯಕರ ಮೇಲೆ, ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟಿದ್ದೇ ತಪ್ಪಾಯ್ತು. ಅವರು ಯಾವುದೇ ಲಾಬಿ ನಡೆಸಿದರೆ ಕೇವಲ ಹೈಕಮಾಂಡ್ ಮೇಲೆ ನಂಬಿದ್ರು, ಹಿರಿಯರನ್ನ ನಂಬಿದ್ರು. ನಮ್ಮ ಕೆಲಸಕ್ಕೆ ನೋಡಿ, ನಮ್ಮ ಸೇವೆಯನ್ನು ಗುರುತಿಸಿ ನಮಗೆ ಸ್ಥಾನಮಾನ ಕೊಡುತ್ತಾರೆ ಎಂದು ನಂಬಿದ್ದು ಸುಳ್ಳಾಯ್ತಾ? ಯಾವ ದೃಷ್ಟಿಕೋನದಿಂದ ಅವರನ್ನು ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತೆಂದು ದೇವರಾಣಿಗೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಶಿಕ್ಷಣ ಮಂತ್ರಿಯಾದಾಗ ಇಡೀ ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಡೀ ರಾಜ್ಯಾದ್ಯಂತ ಸೇವೆ ಸಲ್ಲಿಸಿ ಹಲವಾರು ಶಾಲೆಗಳನ್ನು ಪ್ರಾರಂಭಿಸಿ ಅವರು ತಂದಂತಹ ಆಡಳಿತ ಸುಧಾರಣೆಗಳು ಇಂದಿಗೂ ನಡೀತಾ ಇದ್ದಾವೆ. ಬೇರೆ ಪಕ್ಷದವರು ಶಿಕ್ಷಣ ಮಂತ್ರಿ ಆದರೂ ಕೂಡ ಅವರು ಬದಲಾವಣೆ ಮಾಡಕ್ ಆಗಲಿಲ್ಲ ಅವ್ರ ಕೈಯಿಂದ. ಯಾಕಂದ್ರೆ ಅಂತ ಒಳ್ಳೆಯ ಆಡಳಿತ ಸುಧಾರಣೆಯನ್ನು ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ಅಳವಡಿಸಿಕೊಂಡಿದ್ದರು. ಹಾಗಾಗಿ ಯಾಕೆ ಈ ರೀತಿ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುವವರಿಗೆ ಯಾಕೆ ಪಕ್ಷ ಗುರುತಿಸುವುದಿಲ್ಲ? ಯಾಕಂದ್ರೆ ಸನ್ಮಾನ್ಯ ಅಧ್ಯಕ್ಷರು ತಮ್ಮ ನೇರ ನಿಷ್ಠ ಸತ್ಯ ನುಡಿಗಳಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ. ಅವರೇ ಇದನ್ನ ನ್ಯಾಯ ದೊರಕಿಸಿಕೊಳ್ಳಬೇಕೆಂದು ಅವರಲ್ಲಿ ನಾನು ಕಳಕಳಿಯ ಮನವಿ ಮಾಡುತ್ತೇನೆ. ಈ ಮುಂಬರುವ ದಿನಗಳಲ್ಲಿ ಈ ಯಾರಿಗೂ ಮೈಸೂರು ಭಾಗದ ಮತದಾರರಿಗೆ ನೋವುಂಟಾಗದೆ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಜೈ ಕಾಂಗ್ರೆಸ್.